ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದು ಸಮಾಜಕ್ಕೆ ಅತಿ ದೊಡ್ಡ ಆಘಾತ ಉಂಟು ಮಾಡಿದೆ ಎಂದು ವೀರಶೈವ ಮಹಾಸಭಾ ತಾಲೂಕು ಘಟಕ ಅಧ್ಯಕ್ಷ ಬಸವರಾಜ ರಾಗಿ ಹೇಳಿದರು. ಪಟ್ಟಣದ ಚೆನ್ನಮ್ಮ ಸರ್ಕಲಿನಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಶಿಗ್ಗಾಂವಿ ವತಿಯಿಂದ ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ನಮ್ಮ ರಾಜ್ಯಕ್ಕೆ ತುಂಬಲಾರದ ಹಾನಿಯಾಗಿದ್ದು, ಪುರಸಭೆ ಸದಸ್ಯನಿಂದ ಹಿಡಿದು ರಾಜ್ಯದ ಮಂತ್ರಿವರೆಗೂ ಸಹ ರಾಜಕೀಯ ಛಾಪ ಮೂಡಿಸಿದ ಧೀಮಂತ ರಾಜಕಾರಣಿಯಾಗಿದ್ದರು ಅವರು. ಅವರ ಆದರ್ಶ ಈ ನಮ್ಮ ನಾಡಿಗೆ ಅತಿ ಅವಶ್ಯಕವಾಗಿದ್ದು, ಅವರ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವು ನಡೆಯೋಣ ಎಂದು ಹೇಳಿದರು. ಅದೇ ರೀತಿ ಸಿ.ವಿ. ಮತಿಗಟ್ಟಿ, ರವಿ ಕೂಡಲ್ವಕ್ಕಲಗೆರೆ, ಶಿವಾನಂದ್ ಬಾಗೂರ್, ಡಿ.ಎ. ಗೊಬ್ಬರಗುಪ್ಪಿ ಅವರು ಮಾತನಾಡಿದರು. ಎಷ್ಟು ಚಂದ ಪ್ರೆಸ್ ಮೀಟ್ ಮಾಡೋರು ಅವರು. ನಮ್ಮ ಜನ ನಮ್ಮ ಸಮಾಜ ಬೆಳೀಲಿ ಅನ್ನೋಂಥ ಉದ್ದೇಶ ಹಂಗೆ ಅವರಲ್ಲಿ ನೇರವಾದ ದೃಷ್ಟಿ ಇತ್ತು. ಅದೇ ರೀತಿ ಖಡಕ್ಕಾಗಿ ಮಾತಾಡ್ತಿದ್ರು ಅವರು. ಭಾಳ ನನಗೆ ಮೆಚ್ಚುಗೆ ಇತ್ತು. ದೇವೇಗೌಡರ ಯಾವ ರೀತಿ ಒಕ್ಕಲಿಗರು ಮಾತಾಡ್ತಿದ್ರು ಅದೇ ರೀತಿ ನಮ್ಮ ಸಮಾಜದೊಳಗೆ ಅದೇ ರೀತಿ ನನಗಾಗಿ ಅಂದರೆ ಎಲ್ಲರಿಗೂ ಆಗಲಿ ಅದೇ ಸಮಾಜ ಸರ್ಕಾರ ಆಗ್ಬೇಕಂದ್ರೆ ಅವರು ಕಾರಣ ಸಮಾಜ ಅನ್ನೋದು ದೊಡ್ಡ ಶಕ್ತಿ ಅನ್ನೋಂಥ ವಿಚಾರದೊಳಗೆ ಈಗಿನ ವಿಚಾರದಾಗ ನೋಡಿದಾಗ ಅಂತ ನಮ್ಮ ಹುಲಿ ಹೋಗಿತ್ತು, ಜೀವ ಹೋಗಿತ್ತು, ನಮ್ಮ ಸಮಾಜಕ್ಕೆ ತುಂಬಲಾರದ ನಷ್ಟ. ಅದರಲ್ಲಿ ನಮ್ಮ ಶಿಗ್ಗಾಂವಿಯೊಳಗೆ ನಾವು ಅವ್ರು ಅನ್ನೋದು ಎಲ್ಲ ಸಂಘಟನೆ ಹಿಂದಿನ ಸಂಘಟನೆಗಳನ್ನು ರಾಗಿ ಬಸವಣ್ಣರಾಗಿರ್ಬೋದು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷ ಉಮೇಶ್ ಗವಳಿ, ರವೀಂದ್ರ ಕೂಡಲ್ವಕ್ಕಲಗೆರೆ, ವಿ.ಸಿ. ಪಾಟೀಲ್, ಶಿವಾನಂದ್ ಬಾಗೂರ್, ಲಲಿತಾ ಹಿರೇಮಠ್, ಶಕುಂತಲಾ ಪೂಜಾರ್, ಸಿದ್ದರಾಮಗೌಡ ಮೇಳಗಟ್ಟಿ, ಡಾಕ್ಟರ್ ಕುಮಾರ್ ಪಾಟೀಲ್, ಲಲಿತಾ ಹಿರೇಮಠ್, ನೀಲಮ್ಮ ವನಹಳ್ಳಿ, ಸಿ.ವಿ. ಮತಿಗಟ್ಟಿ, ಮಂಜುನಾಥ್ ಮಣ್ಣಣ್ಣವರ್, ಟಿ.ಎ. ಗೊಬ್ಬರಗುಂಪಿ, ಬಸವರಾಜ್ ಕೂಲಿ, ಫಕೀರಪ್ಪ ಕುಂದೂರ್, ಬಸವರಾಜ್ ಜೇಕನಕಟ್ಟಿ, ಬಸಲಿಂಗಪ್ಪ ನರಗುಂದ್, ಸುರೇಶ್ ಎಲಿಗಾರ್, ಜಿ.ಎನ್. ಎಲಿಗಾರ್, ಚಂದ್ರು ಜವಳಿ, ಕಲ್ಲಪ್ಪ ಕೂಡಿಹಳ್ಳಿ ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.